ಇಲ್ವಲ್ಲ. ಅದಕ್ಕೆ ಡಿಕೆ ನಿಮ್ ಕಂಡ್ರೆ ಕೋಪ ಕೋಪ ಏನಿಲ್ಲ, ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಿಲ್ಲ. ಡಿಕೆ ಇದೆಲ್ಲ ಬೇಕೇ ಯಾಕೆ? ಅಯ್ಯೋ ಹಾ ಅಕ್ಕ ಬರಕೈಲಿ. ಓ ಹೇರ್ ಸ್ಟೈಲು ಹಿಂಗೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ದುಂಡಮ್ಮ. ಯಾಕೆ ದುಂಡಿಗೆ ಇದು ಹಿಡ್ಕೊಬಿಟ್ಟು ಜಂಡು ಬಾಂಬ್ ಹಿಡ್ಕೊಂಡು ತಲೆನೋವೇ? ಅದಕ್ಕೆ ನಾನು ಬಂದಿದ್ದಕ್ಕೆ ತಲೆನೋವು ಆಗೋಯ್ತಾ? ಫಸ್ಟ್ ಇದ್ದವು ಸರಿ ಇಲ್ಲ. ಆಸ್ಪತ್ರೆಗೆ ಹೋಗಿಲ್ವೇ? ಯಾಕೆ ಆಸ್ಪತ್ರೆ ಸರಿ ಇಲ್ಲ? ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಯಾವ ಊರಿಗೆ ಹೋಗ್ಬೇಕು ಆಸ್ಪತ್ರೆಗೆ? ಅದು ಒಂದು ಊರಿಗೆ ಹೋಗ್ಬೇಕಪ್ಪ. ಅದೇನು ಊರಿಗೆ ಆರಾಪುರ ರಾನೂರು ಅಂದ್ರೆ ಎಲ್ಲ ಆಸ್ಪತ್ರೆಗೆ ಹೋದಿರಾ? ಯಾವ್ದು ಸಿಗ್ತದೆ ಅದಕ್ಕೆ ಹೋಗ್ಬೇಕು. ಹಾ ಬರ್ರಿ. ಏನ್ರಿ ಗಂಡು ಕಲಿ ವೀರಕುಮಾರರೇ? ಏನಾಗಿ ಒಳ್ಳೆ ಬನಿಯನಲ್ಲಿ ರಾಜ. ಈಗ ನಿಮ್ ಹಿಂದೆ ಕಾಣ್ತಾ ಇದೀಯ, ನಿಮ್ ಹೆಸರೇನು? ಸೋಮಣ್ಣ. ಸೋಮಣ್ಣ, ನಿಮ್ ಹಿಂದೆ ಕಾಣ್ತಾ ಇರೋ ಪ್ರಾಥಮಿಕ ಶಾಲೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚರಂಡಿ ಪಾಂಡ್ ಎಲ್ಲ ಚೆನ್ನಾಗಿದ್ಯಾ? ಚರಂಡಿ ಚೆನ್ನಾಗಿಲ್ವೇ? ಚೆನ್ನಾಗಿಲ್ಲ. ನಡೀತಾ ಇದೆಯಾ? ಸ್ಕೂಲ್ ನಡೀತಾ ಇದೆ. ಮೇಷ್ಟ್ರು ಬರ್ತಾರಾ? ಇಲ್ಲಿಂದ ರಾಮಪುರ ಕಡೆ ಮೇಷ್ಟ್ರು ಬರ್ತಾರಾ? ಮೇಷ್ಟ್ರು ಬರ್ತಾರೆ. ಎಷ್ಟೇ ಕ್ಲಾಸ್ ತನಕ ಇದೆ ಇದು? 7th ತನಕ ಇದೆ. ಹಾ ಚೆನ್ನಾಗಿ ನಡೀತಾ ಇದೆಯಾ? ಬೇಸ್ ಎಲ್ಲ ಬರ್ತಾರೆ, ಸ್ಕೂಲ್ ಚೆನ್ನಾಗಿ ನಡೀತಾ ಇದೆ. ಇಲ್ಲಿಂದ ಹೊರಗಡೆ ಹೋಗೋ ಮಕ್ಳುಗಳಿಗೂ ನಮ್ಗೆ ಒಂದು ಪ್ರೈವೇಟ್ ಬಸ್ ಇದೆ 6 ಗಂಟೆಗೆ, 5:30 ಸಾಯಂಕಾಲ. ಅದೇನ ಹೊರಗಡೆ ರಾಮಪುರ 100 ಹೋಗೋ ಮಕ್ಳಿಗೆ ಬಸ್ ಮಿಸ್ ಆದ್ರೆ ಗೌರ್ಮೆಂಟ್ ಒಂದು ಬರ್ತದೆ 7 ಗಂಟೆಗೆ. ಅಲ್ಲಿಂದ ಅಲ್ಲಿ 8 ಗಂಟೆಗೆ ಇಲ್ಲಿ ಇಳಿದು ಬರ್ಬೇಕಾದ್ರೆ ಮಕ್ಳಾಗ್ಲಿ ಒಂದ್ ಅಜ್ಜ ಆಗ್ಲಿ ಫುಲ್ ಕತ್ಲೆಯಲ್ಲಿ ಬರ್ಬೇಕಾದ್ರೆ ಚಿರತೆ ಪರ್ತೆಗಳು ಬಹಳ ತೊಂದರೆ ಕೊಡ್ತವೆ. ತೊಂದರೆ ಕೊಡ್ತವೆ. ಅವರು ಬಸ್ ಬಂದು ಇಲ್ಲಿ ನಮ್ಮ ಊರಲ್ಲಿ ತಿರ್ಸ್ಕೊಂಡು ಹೋಗಂತದ್ದು ಕೂಡ ಮಾತುಕತೆ ಆಗಿತ್ತು. ಅದ ಬಸ್ ಇದುವರೆಗೂ ನಮ್ಮ ಊರಿಗೆ ಬಂದ್ ಮೆಟ್ಟು ಹೋಗಿಲ್ಲ. ಇದುವರೆಗೂ ನಿಮ್ಮ ಊರಿಗೆ ಮೆಟ್ಟು ಹೋಗಿಲ್ಲ. ಚಿರತೆ ಕಾಟ ಇದ್ರು ಯಾರು ಅದ್ರ ಬಗ್ಗೆ ಮಾತಾಡೋರು ಇಲ್ಲ. ಯಾರು ಮಾತಾಡೋರಿಲ್ಲ. ಮತ್ತೆ ರೋಡು ಗುಂಡಿ ನೀರು ಎಲ್ಲ ಸರಿಯಾಗಿದೆ? ರೋಡು ಗುಂಡಿ ಎಲ್ಲ ಇಲ್ಲ, ಎಲ್ಲ ಮುಚ್ಕೊಂಡವಲ್ಲ. ಯಾವ ಚರಂಡಿ ಚೆನ್ನಾಗವೆ? ಯಾವ ಚರಂಡಿನೂ ಚೆನ್ನಾಗಿಲ್ಲ, ಯಾವ್ದು ಸಂದಾಗಿಲ್ಲ. ಸರಿ 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 ಸರಿ. ಓ ಅಜ್ಜಿ, ಏನಜ್ಜಿ ಅಜ್ಜಿ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ಕತೆ ಹೇಳಿದ್ರೆ ಕಾಣಾಗುದಿಲ್ಲ ಕಣ್ಸಮ್ಮಿ. ಇದ್ರಲ್ಲಿ ನೋಡಿದ್ರೆ ಇದು ಮೈಕೋ ಕಾಣಾಗುದಿಲ್ಲ. ಕಾಣದ್ ಬೇಡ, ನಾನ್ ಕಾಣ್ತಿದ್ದೀನ? ಇಲ್ಲ, ಸುಮಾರು ಬೂದ್ಗೆ ಮೇಕಪ್ ಹಾಕೊಂಡ್ ಕಾಣ್ತಿದ್ದೀನ. ಅಯ್ಯೋ ಅಜ್ಜಿ, ಬೂದಿಗೆ ಅನ್ಬಿಟ್ಟ. ಗೋಡೆ ಕಂಡೆ ಕಾಣಿಸ್ತದೆ. ಗೋಡೆ ಕಂಡಂಗ? ಗೋಡೆ ತೋರ್ಸಪ್ಪ. ಗೋಡೆ ಕಂಡಂಗ ಕಾಣ್ತಿದ್ದೀನಂತೆ ನಾನು. ಮೇಕಪ್ ಹಾಕೊಂಡು ಹಂಗ ತಕೊಂಡೆ. ಇನ್ನೇನ್ ಕಂಡ? ಚೆನ್ನಾಗಿದ್ದೀರಾ? ಏನು ಸಂತ ಕಾಸುಗಳು 2 ತಿಂಗಳಿಂದ ಬರೋದಿಲ್ಲ. ಕಾಸು ಬಂದಿಲ್ವಾ ನೋಡಿ? ನಾನು ಕೇಳೋಕ ನಿಮ್ಮ ಹೆಸರು? ಕೆಂಪಮ್ಮ. ಕರ್ಗೆಗೌಡ್ರು 3 ತಿಂಗಳಿಂದ ಕಾಸಿಲ್ಲ ಅಂತ ನೋಡಿ. 2,000 ಏನು ಕೊಡ್ದಿಲ್ಲ. ಇದು ಕೊಡ್ತಾರೆ. ಈಗ 1,000 ಕೊಡ್ತಾರಿಲ್ವಾ? ಅದು ಬರ್ತಿಲ್ವಾ? ಬರ್ತದೆ ಸುಮ್ಮನೆ. ತಿಂಗಳ ಈ ತಿಂಗಳ ಕೊಡ್ನಿಲ್ಲ, ಇನ್ನು ಕೊಡ್ತಾರೆ. ಅದೆಲ್ಲ ಕೊಡ್ತಾರೆ. ತಿಂಗಳಿಂದ ಬಂದಿಲ್ವಾ? 2,000 3 ತಿಂಗಳಿಂದ ಬಂದಿಲ್ವಾ? ಬಂದಿಲ್ಲ. ಯಾಕೆ ಬೇಕು ದುಡ್ಡು? ಅದು ನಿಮ್ಗೆ ಏನ್ ಖರ್ಚು ಮಾಡ್ತೀರಾ? ಯಾವ ಮಕ್ಳಿಗ ಕೋಪ ಬೇಡ. ನೀನ್ ಇಟ್ಟು ಹಾಕ್ದು ಊಟ ಹಾಕ್ದೆಯೋ ಇಲ್ವಾ ನಿಮ್ಮ ತಾಯಿಗೂ ಗೊತ್ತಾಗೋದಿಲ್ಲ. ಅದಕ್ಕೂ ನೀನು ಕೊಡ್ನಿಲ್ಲ ಅಂದ್ರೆ ನಮ್ಮ ಅದನ್ನ ಜೀವನ ಮಾಡ್ಕೊಬೇಕಲ್ಲ. ನೀನು ಎಲ್ಲೆಲ್ಲೋ ನಿಮ್ಮ ಡ್ಯೂಟಿಗೆ ನೀವು ಓದಾರಿ. ನಿಮ್ಮ ಹೆಡ್ತಿ ಮಕ್ಳು ನೀನು ಕೊಡ್ತೀನಿ ಅಂದ್ರೆ ನಿಮ್ಮ ಹೆಡ್ತಿ ಮಕ್ಳು ಕೊಡ್ಸಿನಾರ. ನಿಮ್ಮ ಹೆಡ್ತಿ ಮಕ್ಳು ಕೊಡ್ಸಿನಾರ ಕಣಪ್ಪ. ಆಮೇಲೆ ನಿನ್ನ ನಾಡಿ ಕದ್ದೆ ನಾನು. ಆಡಿ ನಿಮ್ಮ ಸಂಸಾರ ಕೆಡ್ತದೆ. ಅದಕ್ಕೆ ಹಂಗ ಅದಕ್ಕೆ ತಾನೇ ನೀನು ಚಿಕ್ಕದ್ರಿಂದ ಸಾಕಿ ಇಲ್ಲ ನಿನ್ನ ನೋಡ್ಕೋಬೇಕು. ನೋಡ್ಬೇಕು. ಈಗ ನಾನು ಮಗ ಇದ್ದಾಗ ನಿನ್ನ ಸಾಕಿ. ನೀನು ದೊಡ್ಡಳಾಗ್ತಾ ನೀನು ಮಗ. ಆಗಪ್ಪ ನಮ್ಮ ಕತೆ ಏನ್ ಕತೆ ಅದಲ್ಲಿ ಹೇಳ್ದಾರೆ. ಈಗ ಕೇಳೋರು ಕೇಳ್ದಿರ್ರಿ. ಈಗ ಹಂಗ ಹೋಗ್ತಾರೆ. ನಾ ಮಾಡ್ತಾರೆ ನಮ್ಮ ಮಕ್ಳು ನಮ್ಮ ಬಿಟ್ಬಿಟ್ಟು ಹೋಗ್ತಾರೆ ನಿಂದ್ಬಿಟ್ಟು. ಕೆಂಪಮ್ಮನ ಮಾತು, ನೀನು ನಿನ್ನ ಹೆಂಡತಿ ಮಕ್ಕಳು ಅಂತ ನೋಡ್ಕೊಂಡಿದ್ದೇ ಆಗೋಯ್ತದೆ. ನನ್ನ ಯಾರು ನೋಡೋರು? ಕೂಡ 2,000, ನೀ ಕೂಡ 800,000. ಅದು ನಂಗೆ ಹೆಂಗೋ ಆಯ್ತದೆ ಅಂತ ನಮ್ ಕೆಂಪಮ್ಮನ ಕತೆ ಅಲ್ವೇ? ಚೆನ್ನಾಗಿದ್ದೀರಾ? ಇವ್ರು ಯಾರು? ನಮ್ಮ ನಿಮ್ ಲವರು. ನಿಮ್ ಲವರ್ ಮಾತಾಡ್ಸನ? ಕಿವಿ ಕೇಳಾಗೋದಿಲ್ಲ ಕಣಪ್ಪ. ಕೇಳಲ್ವಾ? ನಿಮ್ ಹೆಸರು? ಅವ್ರ ಹೆಸರು ಖರ್ಗೆಗೌಡ್ರೆ. ನಿಮಗ್ ಬರ್ತಾ ಇದ್ದದ ಪಿಂಚಣಿ ದುಡ್ಡು? ಬರ್ತಾ ಇದ? ಸರಿ, ಹುಷಾರಾಗಿದ್ದೀರಾ? ಏನು ಹುಷಾರಿಲ್ಲ ನೋಡಿ. ಇದು ಪ್ರೀತಿ ಆಯ್ತಾ? ಮಕ್ಕಳು ಅದೇನಾರು ಆಗಿರ್ಲಿ ಆಯ್ತಾ, ಅವ್ರ ಹೆಂಡತಿ ಮಕ್ಕಳು ಅಂತ ಓದ್ಬಿಟ್ಟು ಗೊತ್ತಿಲ್ಲ. ಹೆಂಡತಿಗೆ ಗಂಡ, ಗಂಡಂಗೆ ಹೆಂಡತಿ, ಇದೇ ಶಾಶ್ವತವಾದ ಪ್ರೀತಿ. ನಾವ್ ಯಾವ್ದಾವ್ದು ಹೇಳ್ತಾ ಇರ್ತೀವಿ, ಆ ಶಾಶ್ವತವಾದ ಪ್ರೀತಿ ಕೊನೆ ತನಕ ಉಳ್ಕೊಂಡದಲ್ಲ, ಅದೇ ಖುಷಿ. ಯಜಮಾನ್ರು ಆರೋಗ್ಯವಾಗಿದ್ದಾರಾ?
ಅವನಿಗೆ ಶುಗರ್ ಬಿ ಪಿ ಕಣಪ್ಪ. ಶುಗರು ಬಿ ಪಿನ ರಾತ್ರಿ ಮೈ ಶೀತ ಕಣ್ಣು ಜಲ್ದು ಬಿಡ್ತಾರೆ. ಅದು ಒಂದಕ್ಕೆ ಹೋದ್ರೆ ಒಂದಿಗೆ ಹೋಗ್ಬೇಕು, ಎರಡಕ್ಕೆ ಹೋದ್ರೆ ಒಂದಿಗೆ. ಮಕ್ಕಳು ಒಬ್ಬನು ಬೆಂಗಳೂರಲ್ಲಿ ಅವನೇ, ಒಬ್ಬನ ಅಲ್ಲ ಎಲ್ಲೆಲ್ಲೋ ಹೋಗವ್ರೆ ಹೊಟ್ಟೆ ಪಡೆದೆ ಕಳಿಸ್ತಾರ. ಅವ್ರ ಕತೆ ಕಳಿದೆ, ಅವ್ರ ಅಪ್ಪ ಕೇಳಬೇಕು ಇಂಥದೆ. ನಮ್ಗೆ ಕಳಿಸ್ತಾರೆ 15 ಕೊಟ್ಟರೆ ಮಾತ್ರೆಗಳ್ಗಾಯ್ತದೆ. ನಮಗೆ ಲೀಸ್ಟ್ ತಗೊಳಪ್ಪ ಮಾತ್ರೆ ಗೀತ್ರೆ ಕಾಸುಗಳು. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ನೋಡಿ, ನೀವು ಕೊಡುವಂತ ಹಣ, ನೀವು ಕೊಡುವಂತ ಬಡವರಿಗೆ ಬೇಕಾಗಿರೋ ದುಡ್ಡು ಅದು ಇಂಥವ್ರಿಗೆ ಅನುಕೂಲ ಆಗುತ್ತೆ ಆಯ್ತಾ. ಅದನ್ನು ಹಿಂಗ್ ನಿಲ್ಸ್ಕೊಂಡ್ಬಿಟ್ರೆ ಕೊಡ್ತೀವಿ ಅಂತ ಆಸೆ ತೋರಿಸಿರೋರೆ ನೀವು. ಈಗ ನಿಲ್ಲಿಸ್ದಾಗ ಪಾಪ ಇವ್ರು ಎಲ್ಲೋಗ್ಬೇಕು, ಇವ್ರ ಜೀವನ ಹೆಂಗ್ ನಡಿಬೇಕು. ನೋಡಿ ಅವ್ರು ಕಾಯ್ತಾ ಇದಾರೆ, ಬಂದು ಹಿಡಿದು ಮೈಕ್ ಹಿಡಿದು ಕೂಡಲೇ ಕಾಸು ಬಂದಿಲ್ಲ ಕಣಪ್ಪ ಅಂತ ನಮ್ಮ ಅಜ್ಜಿ ಕೆಂಪಮ್ಮ. ಸರಿ ಉಸಾರೋ ಚಿರ್ತಗಿರ್ತಿ ಕಬ್ರು ಕಬಿಟ್ಟದು ಸೀರ್ತ ಇಲ್ಲೇ ಬರ್ತದ ಮನೆಗೆ. ಹೌದಾ? ಇನ್ನೇನು ಹಬ್ಬದ ಇನ್ನದೇನ ಉಸಾರೋ ಏನು ಸರ್ ಇದೆ, ಕಣ್ಣು ಮುಚ್ಕೊಂಡು 2 ಬಂದ್ರೆ ಹೋಗ್ಬೇಕಿಲ್ವಾ ಆಡದಿಡಿಗೆ. ಯಾಕೆ ಇಲ್ಲಿ ಶೌಚಾಲಯ ಇಲ್ವಾ? ಶೌಚಾಲಯ ಇಲ್ವಾ? ಏನೋ ಹುಡುಗಿ ಶೌಚಾಲಯ ಇಲ್ವಾ? ಇಲ್ಲ ಏನು ಎಲ್ಗೋಗ್ಬೇಕು? ಇಲ್ಲ ಕೆಳಗಡೆ ಐತ್ ನೋಡ್ರಿ, ಕಾಡ್ಗೋಬೇಕು. ಅಯ್ಯೋ ಶಿವನೇ, ನೀವು ಸ್ವಂತನೂ ಮಾಡ್ಕೊಂಡಿಲ್ವಾ? ಸ್ವಂತ ಮಾಡ್ಕೊಂಡಿರ್ತೀವಿ, ಮಿಕ್ತವ್ರಿಗೆ ಯಾರಿಗೂ ಇಲ್ಲ. ಈ ಊರಲ್ಲಿ ಜಾಸ್ತಿ 1-2 ಅಷ್ಟೇ ಇರೋದು, ಸ್ವಂತಕ್ಕೆ ಅಷ್ಟೇ. ಯಾರಿಗೂ ಇಲ್ಲ, ಹೊರಗೆ ಹೋಗೋದು. ಬಸ್ಸು ಇಲ್ಲಿಂದ ಏನೇ ಕಾಯಿಲೆ ಬಂದ್ರು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಬಂದು ಹುಣಸೆ ಮರ್ತವ್ ತಿರ್ಸನಾರ ನಂಬರ್ಗಳು, ಚೇರ್ಮನ್ಗಳು, ಸೆಕ್ರೆಟರಿ. ಊರ್ ಸ್ವಲ್ಪ ದೊಡ್ಡದಾಗದೆ, ಒಂಚೂರು ಇಲ್ಲಿ ಬಂದು ತಿರ್ಸಿ ಏನಾದವ್ರಿಗೆ ಇಲ್ಲಿಂದ ಆದ್ರೂ ಕೂಡ ಹೆಂಗ ದೊಡ್ಡ ಇಟ್ಕೊಂಡ್ ಸೇರ್ಕೋಬಹುದಪ್ಪ. ನಮ್ಮೊಬ್ರಿಗೆ ಅಲ್ಲ, ಪ್ರತಿ ಒಂದ್ ಜನಕ್ಕೆ ನಾವ್ ಹೇಳುವುದು ಅದೇ. ಏನಮ್ಮ ಸ್ಕೂಲ್ಗೆ ಇಲ್ಲಿಂದ ಬಸ್ ಮಿಸ್ ಆಯ್ತಂದ್ರೆ ಓಡ್ಬೇಕು ಅಲ್ಲಿಗೆ. ಬಸ್ ಇಲ್ಲಿ ಬರದೇ ಇಲ್ಲ. ಇಲ್ಲ ಅಲ್ಲಿಗೆ ಹೋಗ್ಬೇಕು. ಈ ಹುಣಸೆ ಮರತಕ್ ಬರಲ್ಲ, ಅಲ್ಲಿಗೆ ಆ ಗೇಟು ನಾನು ಓಪನಿಂಗ್ ತಗೊಂಡಲ್ಲ, ನನ್ ಗಾಡಿ ಹತ್ರ ಓಪನಿಂಗ್, ಆ ಗಾಡಿ ಬಂಡಿ ಇದೆಯಲ್ಲ ಪಪ್ಪ ಅಂತ ಬೋರ್ಡ್ ಹಾಕೋರಲ್ಲ, ಓಪನಿಂಗ್ ತಗೊಂಡಿದ್ದೀನಲ್ಲ ಅಲ್ಲಿಗೆ ಹೋಗ್ಬೇಕು. ಆಗ ಇಲ್ಲ ಇವರು ಇಲ್ಲಿ ಶೌಚಾಲಯ ಇಲ್ಲದೆ 2ಕ್ಕೆ ಎಲ್ಲಿ ಹೋಗ್ಬೇಕು ಅಂತ ನೋಡಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಕುತ್ಕೊಂಡ್ರೆ ಹಿಂದೆಯಿಂದ ಬಂದು ಚಿರತೆ ಎಲ್ಲ ಬರ್ತವೆ. ಹಂಗಾಗದೆ ಪರಿಸ್ಥಿತಿ. ಅಂಗಡಿಗಳಿಗೆ ಸಾಮಾನ್ಗೆ ಹೋಗಿ ಮಕ್ಕಳಿಗೆ ಅಮರ್ತದೆ. ಅವಕ್ಕೂ ಕಾಸು ಬಂದಿಲ್ವಂತೆ ಸಿದ್ದರಾಮಣ್ಣಂದು, ಅದಕ್ಕೆ ಹುಡುಕ ಬಂದ ಊರಿಗೆ. ಸರಿ ಬರ್ತೀರಿ.